1837 ಸಮಯದಲ್ಲಿ ಬ್ರಿಟಿಷರು ಒಂದು ಕಠಿಣ ಭೂಮಿಯ ತೆರಿಗೆ ವ್ಯವಸ್ಥೆಯನ್ನ ಜಾರಿಗೊಳಿಸಿದರು. ಆ ಕಾಯ್ದೆಯ ಪ್ರಕಾರ ರೈತರು ಸಮಯಕ್ಕೆ ತೆರಿಗೆ ಕೊಡದಿದ್ದರೆ ಸರ್ಕಾರ ಅವರಿಗೆ ನೋಟಿಸ್ ಕೊಡುತ್ತಿತ್ತು. ಕೆಲವೇ ದಿನಗಳಲ್ಲಿ ಅವರ ಭೂಮಿಯನ್ನ ಕಬಳಿಸುವ ಅಧಿಕಾರ ಬ್ರಿಟಿಷರಿದಾಗಿತ್ತು. ಮಂಜು ತುಂಬಿದ ಬೆಳಿಗ್ಗೆ ಹತ್ತಿ ಕಾಯ್ತಿರೋ ಹೊಲ ಹಾಳೆ ತಗೊಂಡು ಬಂತು ಸರ್ಕಾರದ ಕತ್ತು ಚುಚ್ಚೋ ನೋಟಿಸು. ತೆರಿಗೆ ಕೊಡ್ಲಿಲ್ಲ ಹೇಳಿ ನಿನ್ನ ಮಣ್ಣೆ ನಿನ್ನದಿಲ್ಲ, ಹತಾಶ ನೋಟಿನಲ್ಲಿ ತಾಯಿ ಮೌನವಾಗಿದ್ದಪ್ಪನ ಕಣ್ಣು ಕೆಂಪು. ಮೂರು ದಿನದ ಗಡಸು ಗಡಿಯಾರ ಮಣ್ಣಿಗೆ ಕಟ್ಟಿದ ಮನುಷ್ಯನ ಹೃದಯ ಹರಿಯೋದ ಬೇಗ. ಕತ್ತು ಕತ್ತರಿಸಿದ ಜಮೀನು ರಕ್ತ ಕಣ್ಣೀರಿನ ಬೆಲೆಗೆ ಮಾರೋದೇಕೆ, ಬಡವನ ನಿದ್ದೆ ಹರಾಜಿಗೆ. ಕೊನೆಗೆ ಆ ಭೂಮಿಯನ್ನ ಹರಾಜಿನಲ್ಲಿ ಮಾರಾಟ ಮಾಡಲಾಗುತ್ತಿತ್ತು. ಹೊಸ ಖರೀದಿಗಾರರಿಗೆ ಪೂರ್ಣ ಹಕ್ಕು ಸಿಗುತ್ತಿತ್ತು. ಮೂಲ ರೈತರ ತಮ್ಮದೇ ಜಮೀನನ್ನ ಕಳೆದುಕೊಳ್ಳುತ್ತಿದ್ದರು. ಇದು ಕೇವಲ ಕಾಯ್ದೆಯಲ್ಲ, ಬಡ ರೈತರ ಜೀವನವನ್ನ ನಾಶ ಮಾಡುವ ವ್ಯವಸ್ಥೆಯಾಗಿತ್ತು. ಹೀಗೆ ಇದನ್ನು ಕಂಡು ಕೋಪಗೊಂಡಂತಹ ಮಂಜ ವೈದ್ಯರು ಅನ್ಯಾಯವನ್ನು ಸಹಿಸಲಿಲ್ಲ. ಅವರ ಪ್ರಶ್ನೆ ಏನೆಂದರೆ, ರೈತನು ಬೆಳೆ ಬೆಳೆದರೂ ಅವನ ಜಮೀನು ಅವನದ್ದೇ ಆಗಿರದಿದ್ದರೆ ನ್ಯಾಯ ಎಲ್ಲಿ ಎಂಬ ಪ್ರಶ್ನೆ ಮಂಜ ವೈದ್ಯರದಾಗಿತ್ತು. ಅವರು ಜನರಲ್ಲಿ ಜಾಗೃತಿ ಮೂಡಿಸಿದರು, ರೈತರಿಗೆ ಧೈರ್ಯ ನೀಡಿದರು, ಬ್ರಿಟಿಷರ ಈ ಕ್ರೂರ ಕಾಯ್ದೆಗೆ ವಿರುದ್ಧವಾಗಿ ನಿಂತರು. ಜ್ವಾಲೆ ಅನಂತ ಜ್ವಾಲೆ ವಾಯು ಜ್ವಾಲೆ ಮಲೆ ಜ್ವಾಲೆ ಹಾರು ಜ್ವಾಲೆ ಅಗಮ್ಯ ಜ್ವಾಲೆ ಕಾಡು ಜ್ವಾಲೆ ಅಗ್ನಿ ಜ್ವಾಲೆ. ಮೊದಲೇ ಹುಟ್ಟಿದ ವಂಶ ಅಕ್ಕಿ ಹುಟ್ಟು ಮೊದಲೇ ಅಕ್ಕಿ ನೋಡಿದ ವಂಶ ಆದಿ ಜ್ವಾಲೆಯನೆಂದು ಕಾದಂತ ಗುರುವಂಶ ಅಕ್ಕಿ ತಿಂದು ಬೆಳೆದ ಕಾಡಾದಿಯ ವಂಶವು. ನಿಂತೊಳೆ ತಟಿ ಬಾ ಅಗತಿ ಗತಿ ಬಾ ಈ ಆಣೆ ಮಾಡು ಬಾ. ನಿಂತೊಳೆ ತಟಿ ಬಾ ಅಗತಿ ಗತಿ ಬಾ ಈ ಆಣೆ ಮಾಡು ಬಾ. ಆದಿ ಜ್ವಾಲೆ ಅನಂತ ಜ್ವಾಲೆ ವಾಯು ಜ್ವಾಲೆ ಮಲೆ ಜ್ವಾಲೆ ಹಾಡು ಜ್ವಾಲೆ ಅಗಮ್ಯ ಜ್ವಾಲೆ ಕಾಡು ಜ್ವಾಲೆ ಅಗ್ನಿ ಜ್ವಾಲೆ. ಈ ಭಾರತ ದೇಶ ನಮ್ಮಲ್ಲಿ ನಮ್ಮ ಇಂಥ ಬಗ್ಗೆ ಹೋರಾಟ ಮಾಡ್ತದ ಮಂಗಡಿ ಕುರಿತು ನಮ್ಮ ಹೋರಾಟ ಮಾಡ್ತದ. ಧಿಕ್ಕಾರ 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 ಧಿಕ್ಕಾರ
ನಾಯಿದು ಬಂದನವೆ ನಾಯಿಲ್ ಎಂಕುಲು ಎತ್ತವೆ ನಾಯಿಲು ನಿಕ್ಲು ಒಂತ ಬ್ರಿಟಿಷ್ ದೇಶದ್ದು ಬರ್ತದು ಎಂಕುಲು ಬೆಂದನ ಬೆಲೆಕ್ಲನು ಎಂಕುಲ ಸಂಪಾದನೆ ಪುರ ತಿಂಪರತವೆ ನಿಕ್ಲು ಮೆ ನಾಯಿಲು ಯು ಬ್ಲಡಿ ಇಡಿಯಟ್ ಮೈ ಫುಟ್ ಆಫೀಸರ್ಸ್ ಫೈರ್ ಬ್ರಿಟಿಷರು ಅಂತಿಮವಾಗಿ ಮಂಜ ವೈದ್ಯರನ್ನ ಬಂಧಿಸುತ್ತಾರೆ. ಅವರ ಧೈರ್ಯವನ್ನು ಮುರಿಯಲು ಅವರು ಅತ್ಯಂತ ಭಯಾನಕ ಶಿಕ್ಷೆಯನ್ನ ಆಯ್ಕೆ ಮಾಡುತ್ತಾರೆ. ಮಂಜ ವೈದ್ಯರನ್ನ ಬಿಕರ್ನಕಟ್ಟೆ ಪ್ರದೇಶದಲ್ಲಿ ಮರಣ ದಂಡನೆಗೆ ವಿಧಿಸಲಾಯಿತು. ಹೀಗೆ ಬ್ರಿಟಿಷರ ವಿರುದ್ಧ ನಿಂತರೆ ಇದೇ ಗತಿ ಅನ್ನುವಂತೆ ಜನರಿಗೆ ಎಚ್ಚರಿಕೆಯನ್ನ ನೀಡಲು ಮಂಜ ವೈದ್ಯರ ದೇಹವನ್ನ ಅಲ್ಲೇ ಬಿಟ್ಟು ಗಿಡಗಳು ಮತ್ತು ಪಕ್ಷಿಗಳು ತಿನ್ನುವಂತೆ ಮಾಡಿದರು. ಬಹಳ ಭೀಕರವಾಗಿ ಅವರ ಹತ್ಯೆಯನ್ನ ಬ್ರಿಟಿಷರು ಮಾಡ್ತಾರೆ. ಆ ಕಾರಣದಿಂದಾಗಿ ಇಂದಿಗೂ ಕೂಡ ಬಿಕರ್ನ ಕಟ್ಟೆ ಅನ್ನುವಂತ ಹೆಸರಿನಿಂದ ಆ ಜಾಗ ಪ್ರಸಿದ್ಧಿಯಾಗಿದೆ. ಸಾವಿರ ಪಡೆಗಳು ಸಮರವೇ ಸಾರಲಿ ಕ್ಷಣದಲ್ಲಿ ಮರೆತು ಹೋದ ಮಹಾನ್ ಹೋರಾಟಗಾರ ಇಷ್ಟೊಂದು ದೊಡ್ಡ ತ್ಯಾಗ ಮಾಡಿದರೂ ಉಬರ್ ಮಂಜ ವೈದ್ಯರವರ ಹೆಸರು ಇತಿಹಾಸದ ಪುಸ್ತಕದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಆದರೆ ಸತ್ಯ ಏನೆಂದರೆ ಅವರು ಸ್ವಾತಂತ್ರ್ಯ ಹೋರಾಟಗಾರ ಮಾತ್ರವಲ್ಲ, ಅವರು ರೈತರ ಹಕ್ಕುಗಾಗಿ ಹೋರಾಡಿದ ಮೊದಲ ನಾಯಕರಲ್ಲಿ ಒಬ್ಬರು. ಸಂದೇಶವೇನೆಂದರೆ ಬಂಧುಗಳೇ, ಈ ಕತೆ ನಮಗೆ ಹೇಳುವುದು ಅನ್ಯಾಯದ ವಿರುದ್ಧ ನಿಲ್ಲುವುದು ಅತ್ಯಂತ ದೊಡ್ಡ ಧೈರ್ಯ. ಹಕ್ಕುಗಳಿಗಾಗಿ ಹೋರಾಡಿದವರನ್ನ ನಾವು ನೆನಪಿಸಿಕೊಳ್ಳಬೇಕು. ಇತಿಹಾಸ ಮರೆತವರನ್ನ ನಾವು ಮತ್ತೆ ಬೆಳಕಿಗೆ ತರಬೇಕು. ಉಬರ್ ಮಂಜ ವೈದ್ಯ ಹೆಸರು ಮರೆತರು ತ್ಯಾಗ ಅಮರ. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ.